ನಿಮ್ಮ ಮೊದಲನೇ ಪ್ರಶ್ನೆ, ಗೋವಾ ರಾಜ್ಯದ ಅಧಿಕೃತ ಭಾಷೆ ಯಾವುದು? ಆಪ್ಷನ್ ಎ ಇಂಗ್ಲಿಷ್, ಆಪ್ಷನ್ ಬಿ ಹಿಂದಿ, ಆಪ್ಷನ್ ಸಿ ಕೊಂಕಣಿ, ಆಪ್ಷನ್ ಡಿ ಮರಾಠಿ. ಉತ್ತರ ಆಪ್ಷನ್ ಸಿ ಕೊಂಕಣಿ. ನಿಮ್ಮ ಎರಡನೇ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಚಂಡೀಗಢ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಉತ್ತರಾಖಂಡ. ಉತ್ತರ ಆಪ್ಷನ್ ಡಿ ಉತ್ತರಾಖಂಡ. ನಿಮ್ಮ ಮೂರನೇ ಪ್ರಶ್ನೆ, ಭಾರತದಲ್ಲಿ ಇಸ್ರೋದ ಪ್ರಧಾನ ನಿಯಂತ್ರಣ ಕೇಂದ್ರವಿರುವ ಸ್ಥಳ ಯಾವುದು? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಅಹಮದಾಬಾದ್. ಉತ್ತರ ಆಪ್ಷನ್ ಎ ಹಾಸನ. ನಿಮ್ಮ ನಾಲ್ಕನೇ ಪ್ರಶ್ನೆ, ಯಾವ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿದೆ? ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ಕಪ್ಪು ಮಣ್ಣು, ಆಪ್ಷನ್ ಸಿ ಕೆಂಪು ಮಣ್ಣು, ಆಪ್ಷನ್ ಡಿ ಜಂಬಿಟ್ಟಿಗೆ ಮಣ್ಣು. ಉತ್ತರ ಆಪ್ಷನ್ ಬಿ ಕಪ್ಪು ಮಣ್ಣು. ನಿಮ್ಮ ಐದನೇ ಪ್ರಶ್ನೆ, ಕಾರಂಜಾ ಅಣೆಕಟ್ಟು ಇರುವ ಜಿಲ್ಲೆ ಯಾವುದು? ಆಪ್ಷನ್ ಎ ಬೀದರ್, ಆಪ್ಷನ್ ಬಿ ಬಿಜಾಪುರ, ಆಪ್ಷನ್ ಸಿ ಬೆಳಗಾಂ, ಆಪ್ಷನ್ ಡಿ ಗುಲ್ಬರ್ಗಾ. ಉತ್ತರ ಆಪ್ಷನ್ ಎ ಬೀದರ್. ನಿಮ್ಮ ಆರನೇ ಪ್ರಶ್ನೆ, ಜಪಾನ್ ದೇಶದ ನಗೋಯಾ ಯಾವ ಕೈಗಾರಿಕೆಗೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಹತ್ತಿ ಬಟ್ಟೆ, ಆಪ್ಷನ್ ಬಿ ಹಡಗು, ಆಪ್ಷನ್ ಸಿ ಐ.ಟಿ ಕೈಗಾರಿಕೆ, ಆಪ್ಷನ್ ಡಿ ಕಾರು. ಉತ್ತರ ಆಪ್ಷನ್ ಡಿ ಕಾರು. ನಿಮ್ಮ ಏಳನೇ ಪ್ರಶ್ನೆ, ಪ್ರಪಂಚದ ಜನಸಂಖ್ಯೆ 7 ಬಿಲಿಯನ್ ತಲುಪಿದ ವರ್ಷ ಯಾವುದು? ಆಪ್ಷನ್ ಎ 1999, ಆಪ್ಷನ್ ಬಿ 2012, ಆಪ್ಷನ್ ಸಿ 2001, ಆಪ್ಷನ್ ಡಿ 2005. ಉತ್ತರ ಆಪ್ಷನ್ ಬಿ 2012. ನಿಮ್ಮ ಎಂಟನೇ ಪ್ರಶ್ನೆ, ಪ್ರಪಂಚದ ಎರಡನೇ ಜನಭರಿತ ಖಂಡ ಯಾವುದು? ಆಪ್ಷನ್ ಎ ಯುರೋಪ್, ಆಪ್ಷನ್ ಬಿ ಏಷ್ಯಾ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಆಫ್ರಿಕಾ. ಉತ್ತರ ಆಪ್ಷನ್ ಡಿ ಆಫ್ರಿಕಾ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಅತಿ ಹೆಚ್ಚು ಸಾಕ್ಷರತೆ ಹೊಂದಿದ ದೇಶ ಯಾವುದು? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಭಾರತ. ಉತ್ತರ ಆಪ್ಷನ್ ಸಿ ಜಪಾನ್. ನಿಮ್ಮ ಹತ್ತನೇ ಪ್ರಶ್ನೆ, ಭಾರತದ ಥಾರಾ ಮರುಭೂಮಿಗೆ ಯೋಗ್ಯವಾದ ನೀರಾವರಿ ಯಾವುದು? ಆಪ್ಷನ್ ಎ ಕೆರೆ ನೀರಾವರಿ, ಆಪ್ಷನ್ ಬಿ ಬಾವಿ ನೀರಾವರಿ, ಆಪ್ಷನ್ ಸಿ ಹನಿ ನೀರಾವರಿ, ಆಪ್ಷನ್ ಡಿ ಕಾಲುವೆ ನೀರಾವರಿ. ಉತ್ತರ ಆಪ್ಷನ್ ಡಿ ಕಾಲುವೆ ನೀರಾವರಿ.